ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಪೋಷಕರು ಸೇರಿ ಹಲವರೊಂದಿಗೆ ಪ್ರಜ್ವಲ್ ಸಂಪರ್ಕ ಹೊಂದಿರೋದು ಬಹಿರಂಗ ಆಗ್ತಾ ಇದೆ. ಅಂದ್ರೆ ಪೊಲೀಸರ ತನಿಖೆ ವೇಳೆ ಪ್ರಜ್ವಲ್ ಮನೆಯವರಿಗೆಲ್ಲ ಫೋನ್ ಸಂಪರ್ಕ ಮಾಡಿರೋದು ಬಹಿರಂಗ ಆಗ್ತಾ ಇದೆ. ಈಗ ಪ್ರಜ್ವಲ್ ರೇವಣ್ಣಗೆ ಯಾರೆಲ್ಲ ಕರೆ ಮಾಡಿದ್ರಲ್ಲ ಅವರಿಗೂ ಕೂಡ ಸಂಕಷ್ಟ. ಮೊಬೈಲ್ ಟೆಕ್ನಿಕಲ್ ಅನಾಲಿಸಿಸ್ ಆಧರಿಸಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. 2 ಮೊಬೈಲ್ ಬಳಕೆ ಮಾಡ್ತಾ ಇದ್ದಂತಹ ಆರೋಪ ಇದೆ ಪ್ರಜ್ವಲ್. ಒಂದು ಕೀಪ್ಯಾಡ್ ಮೊಬೈಲ್, ಮತ್ತೊಂದು ಆಂಡ್ರಾಯ್ಡ್ ಮೊಬೈಲ್. ಆದ್ರೆ ಈ ಮೊಬೈಲ್ ಪೂರೈಕೆ ಮಾಡಿದ್ಯಾರು? ಆ ಕೇಸ್ನಲ್ಲಿ ಒಬ್ಬನ ಬಂಧನ ಆಗಿದೆ. ಬೆಂಗಳೂರಿನ ಬಾಣಸ್ವಾಡಿ ನಿವಾಸಿ ಆತ ಬಂಧಿತ ಆರೋಪಿ. ಈ ಬಂಧಿತ ಆರೋಪಿಗೂ ಪ್ರಜ್ವಲ್ ನಡುವೆ ಇದ್ದದ್ದು ಪ್ರತಾಪ್ ರಾಯ್ ಎನ್ನುವಂತಹ ವ್ಯಕ್ತಿ. ಪ್ರಜ್ವಲ್ ಬ್ಯಾರಕ್ನಲ್ಲೇ ಇದ್ದಂತಹ ವ್ಯಕ್ತಿ ಈ ಪ್ರತಾಪ್ ರಾಯ್. ಆತನಿಗೆ ಮೊಬೈಲ್ ಅನ್ನು ತಲುಪಿಸಲಾಗ್ತಾ ಇತ್ತು. ಕ್ರಿಮಿನಲ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾಗ ಪ್ರತಾಪ್ ರಾಯ್ ಪರಿಚಯ ಆಗಿದೆ. ಪ್ರತಾಪ್ ರಾಯ್ ಮೂಲಕ ಪ್ರಜ್ವಲ್ ರೇವಣ್ಣಗೆ ಈ ಮೊಬೈಲ್ ರವಾನೆಯಾಗಿದೆ. ಜೈಲಿನ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದಂತಹ ಪ್ರಜ್ವಲ್ಗೆ ಮೊಬೈಲ್ ಪೂರೈಕೆಯಾದದ್ದು ಹೇಗೆ ಅನ್ನೋದು ಪತ್ತೆಯಾಗಿದೆ. ಜೊತೆಗೆ ಪ್ರಜ್ವಲ್ ಮನೆಯವರೊಂದಿಗೆ ಸೇರಿದಂತೆ ಹಲವರೊಂದಿಗೆ ಸಂಪರ್ಕವನ್ನ ಬೆಳೆಸಿದ್ದ ಅನ್ನೋದು ಕೂಡ ಪತ್ತೆಯಾಗ್ತಾ ಇದೆ. 2 ಮೊಬೈಲ್, ಒಂದು ಕೀಪ್ಯಾಡ್ ಮೊಬೈಲ್, ಮತ್ತೊಂದು ಆಂಡ್ರಾಯ್ಡ್. ಪ್ರಜ್ವಲ್ ಬಳಸ್ತಾ ಇದ್ದಲ್ಲ 2 ಸಿಮ್ಗಳು ಬೇರೆಯವರ ಹೆಸರಿನಲ್ಲಿ ಖರೀದಿಯಾಗುತ್ತೆ. ಸಿಮ್ ಖರೀದಿ ಮಾಡಿದವರಿಗೂ ಪ್ರಜ್ವಲ್ಗೂ ಏನ್ ನಂಟು? ಒಂದು ಸಿಮ್ ಆಂಧ್ರ ಪ್ರದೇಶದಲ್ಲಿ ಆಕ್ಟಿವ್ ಆಗಿರೋದು ಪತ್ತೆಯಾಗಿದೆ. ಮತ್ತೊಂದು ಡಿಐಜಿ ಜಿನೇಂದ್ರ ಕಣಗಾವಿ ನೇತೃತ್ವದಲ್ಲಿ ತನಿಖೆಯಾಗ್ತಾ ಇದೆ. ಮೊಬೈಲ್ ಪತ್ತೆ ಕೇಸ್ನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೂಡ ಈಗ ಸಂಕಷ್ಟ ಕಾದಿದೆ. ಡಿಐಜಿ ಜಿನೇಂದ್ರ ಕಣಗಾವಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಭಾರಿ ಗಂಭೀರವಾದಂತಹ ಪ್ರಕರಣ ಇದು. ಯಾಕಂದ್ರೆ ಜೈಲಿನಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ ಬಹಳ ಮುಜುಗರ ತರುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಂಟು ಬಹಳಷ್ಟು ದೊಡ್ಡದಾಗಿರೋದು ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಆತನ ಬ್ಯಾರಕ್ನಲ್ಲಿದ್ದಂತಹ ವ್ಯಕ್ತಿ, ಅವನಿಗೆ ಮೊಬೈಲ್ ತಂದು ಕೊಟ್ಟವ, ಜೊತೆಗೆ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಯಾರ್ದೆಲ್ಲ ಪಾತ್ರ ಇದೆ, ಎಲ್ಲೆಲ್ಲಿ ಫೋನ್ ಹೋಗಿದೆ, ಸತ್ಯಕ್ಕೆ ತನಿಖೆಯಲ್ಲಿ ಎಲ್ಲಿವರೆಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಯಾರಿಗೆಲ್ಲ ಈಗ ಸಂಕಷ್ಟ ಕಾದಿದೆ? ಪ್ರತಿಮಾ, ಟಿವಿ ನಿಮಗೆ ಲಭ್ಯವಾಗಿರ್ತಕ್ಕಂಥ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಪ್ರಜ್ವಲ್ ಇದ್ದಂಥ ಪರಪ್ಪನಗರ ಬ್ಯಾರಕ್ನಲ್ಲಿ ಹೈ ಸೆಕ್ಯೂರಿಟಿ ಬ್ಯಾರಕ್ ಏನಿತ್ತು, ಈ ಬ್ಯಾರಕ್ನಲ್ಲಿ ಮೊಬೈಲ್ಗಳು ಪತ್ತೆಯಾಗಿತ್ತು. ಪ್ರಮುಖವಾಗಿ ಪ್ರಜ್ವಲ್ ಇದ್ದಂಥ ಬ್ಯಾರಕ್ನಲ್ಲಿ ಒಂದು ಕೀಪ್ಯಾಡ್ ಸೆಟ್ ಹಾಗೂ ಒಂದು ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿತ್ತು. ಈ ಪತ್ತೆಯಾಗಿರ್ತಕ್ಕಂಥ ಮೊಬೈಲ್ನ ಹಿಂದೆ ಬಿದ್ದಿರ್ತಕ್ಕಂಥ ಪೊಲೀಸರು ಹಲವು ಮಹತ್ವದ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದಂಥ ಪ್ರಜ್ವಲ್ಗೆ ಮೊಬೈಲ್ ಯಾವ ರೀತಿ ಪೂರೈಕೆ ಆಯಿತು, ಯಾರ ಮೂಲಕ ಪೂರೈಕೆ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದು. ಯಾವ ಮೊಬೈಲ್ ಅನ್ನ ಪೂರೈಕೆ ಮಾಡಿದಂತ ವ್ಯಕ್ತಿ ಏನಿದ್ದಾನೆ ನವೀನ್ ಎಂಬಾತ, ಈತ ಬಹುಶಃ ಬಾಣಸ್ವಾಡಿ ಮೂಲದವನು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈತನನ್ನ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿ ಆತನಿಂದ ಮತ್ತಷ್ಟು ಮಹತ್ವದ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಇದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಈ ನವೀನ್ ಏನಿದ್ದಾನೆ ಈತ ಪ್ರತಾಪ್ ರಾಯ್ ಎಂಬಾತ ಪ್ರಜ್ವಲ್ ರೇವಣ್ಣ ಇದ್ದಂಥ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದ ಆರೋಪಿ ಈತ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಪ್ರತಾಪ್ ರಾಯ್ ಮೂಲಕ ಪ್ರಜ್ವಲ್ ಈತನಿಗೆ ಸಂಪರ್ಕ ಇರತಕ್ಕಂಥದ್ದು. ಪ್ರಮುಖವಾಗಿ ಒಂದು ಕೀಪ್ಯಾಡ್ ಸೆಟ್ ಹಾಗೂ ಮೊಬೈಲ್ ಏನಿದೆ, ಪ್ರಜ್ವಲ್ ಬಳಿ ಪತ್ತೆ ಆಗಿರತಕ್ಕಂಥ ಮೊಬೈಲನ್ನು ಪೂರೈಕೆ ಮಾಡಿರ್ತಕ್ಕಂಥದ್ದು ನವೀನ್. ಇಬ್ಬರ ನಡುವೆ ಇರತಕ್ಕಂಥದ್ದು ಪ್ರತಾಪ್ ರಾಯ್ ಎಂಬ ಆರೋಪಿ. ಈತ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೊತೆಗಿದ್ದ. ಈತನೇ ಪ್ರಜ್ವಲ್ ರೇವಣ್ಣಗೆ ಮೊಬೈಲನ್ನು ಪೂರೈಕೆಯನ್ನು ಮಾಡಿದ್ದಾನೆ. ನವೀನ್ ತೆಗೆದುಕೊಂಡು ಬಂದಂತ ಅಂದ್ರೆ ಈ ಹಿಂದೆ ಕ್ರಿಮಿನಲ್ ಪ್ರಕರಣ ಒಂದರಲ್ಲಿ ಪರಪ್ಪನಗರ ಜೈಲಿನ ಪಾಲಾಗಿರ್ತಾನೆ ನವೀನ್. ಈ ವೇಳೆಯಲ್ಲಿ ಪ್ರತಾಪ್ ರಾಯ್ ಸಂಪರ್ಕ ಆಗಿರುತ್ತೆ. ಪ್ರತಾಪ್ ರಾಯ್ ಹೇಳಿಕೆಯ ಮೇರೆಗೆ ಪ್ರತಾಪ್ ರಾಯ್ ಏನಿದ್ದಾನೆ ಈತನ ಒಂದು ಹೇಳಿಕೆಯ ಮೇರೆಗೆ ನವೀನ್ ಈ ಮೊಬೈಲ್ಗಳನ್ನು ಪೂರೈಕೆ ಮಾಡಿದ್ದ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪ್ರಜ್ವಲ್ ಬಳಸ್ತಿದ್ದ ಸಿಮ್ ಏನಿದೆ, 2 ಸಿಮ್ಗಳ ಮೂಲ ಈಗಾಗಲೇ ಆಂಧ್ರ ಪ್ರದೇಶ ಅನ್ನೋದನ್ನ TV9 ಪ್ರಸಾರ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ 2 ಸಿಮ್ಗಳ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಿಮ್ ಅನ್ನು ಪೂರೈಕೆ ಮಾಡಿರ್ತಕ್ಕಂಥ ವ್ಯಕ್ತಿಗೂ ಪ್ರಜ್ವಲ್ಗೂ ಏನಾದರೂ ಲಿಂಕ್ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಲಿಂಕ್ ಅದು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮತ್ತೊಂದೆಡೆಯಲ್ಲಿ ಈ ಇಷ್ಟು ಮೊಬೈಲ್ಗಳ ಪೂರೈಕೆ ಆಗಿದ್ರೂ ಕೂಡ ಪರಪ್ಪನಗರ ಜೈಲಿನಲ್ಲಿ ನಡೀತಕ್ಕಂಥ ಪೊಲೀಸರು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಡಿಐಜಿ ಜಿನೇಂದ್ರ ಕಣಗಾವಿ ನೇತೃತ್ವದ ತನಿಖಾ ತಂಡ ಏನಿದೆ ಇದು ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಪ್ರಮುಖವಾಗಿ ಮತ್ತಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗೂ ಕೂಡ ಇದು ಸಂಕಷ್ಟವನ್ನು ತರುವಂತಹ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರ್ತಕ್ಕಂಥ ಆರೋಪಿಗಳಿಗೆ ಇವರೇನಿರ್ತಾರೆ ಸಜಾಬಂದಿಗಳು, ಇವರಿಗೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ನಿಯಮಾವಳಿಗಳ ಪ್ರಕಾರ ಏನನ್ನ ಪೂರೈಕೆ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಜೈಲಿನ ಮ್ಯಾನ್ಯುಯಲ್ ಇರುತ್ತೆ. ಮ್ಯಾನ್ಯುಯಲ್ ಪ್ರಕಾರ ನಡೆದುಕೊಳ್ಬೇಕಿರುತ್ತೆ. ಇವರೆಲ್ಲರಿಗೂ ಕೂಡ ಮೊಬೈಲ್ ಯಾವ ರೀತಿ ಸಪ್ಲೈ ಆಗುತ್ತೆ ಅನ್ನೋದು ಕೂಡ ಇದುವರೆಗೂ ಕೂಡ ಸಂಶಯಾಸ್ಪದವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರ ಪೋಷಕರೊಂದಿಗೆ ಸಂಪರ್ಕದಲ್ಲಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಪ್ರಜ್ವಲ್ ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಚುರುಕುಗೊಳಿಸಿದ್ದು ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್.